ಸೊ ಹಾಯ್ ಹಲೋ ಗೈಸ್, ಸ್ವಾಗತ ಸುಸ್ವಾಗತ ಮತ್ತೊಂದು ವಿಡಿಯೋಗೆ. ಇವತ್ತು ವಿಡಿಯೋ ಏನಿಲ್ಲ, ಡೇ ಇನ್ ಮೈ ಲೈಫ್ ಮಾಡೋಣ ಅಂತ. ಸೊ ಸ್ವಲ್ಪ ಕೆಲಸ ಇದೆ ಆಚೆ ಕಡೆ, ಅದಕ್ಕೋಸ್ಕರ ಹಂಗೆ ಒಂದು ವಿಡಿಯೋ ಮಾಡೋಣ ಅಂತ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆಲ್ರೆಡಿ 2 ವಿಡಿಯೋಗೆ ನಾವೇನು ಇನ್ಸ್ಟಾಗ್ರಾಮಲ್ಲಿ ಫೇಮಸ್ ಇಲ್ಲ ಅಂದರೂ ಸ್ವಲ್ಪ ರೆಸ್ಪಾನ್ಸ್ ಬರ್ತಿದೆ. ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ, ಹಿಂಗೆ ಸಪೋರ್ಟ್ ಮಾಡಿಸ್ತಾರೆ, ಬೆಳೆಸ್ತಾರೆ, ಒಳ್ಳೊಳ್ಳೆ ಕ್ರೇಜಿ ಕಂಟೆಂಟ್ ಕೊಡೋಣ. ಸೊ ಗೈಸ್, ಇವತ್ತು ನಾವು ಹೋಗ್ತಿರೋದು ಓಜಿ ಓಮಿನಿ. ಓಜಿ ಓಮಿನಿಲ್ಲಿ ಹೋಗ್ತಿರೋದು ಗೈಸ್. ಲೆಟ್ಸ್ ಸಿ ಏನಾಗಿದೆ ಅಂತ. ಗೈಸ್, ಓಜಿ ಓಮಿನಿ ಬನ್ನಿ, ಓಜಿ ಓಮಿನಿಲ್ಲಿ ಹೋಗೋಣ. ಫಸ್ಟ್ ಒಂದು ಕಾಫಿ ಕುಡಿಬೇಕು. ಈ ಕಡೆ ಕಾಫಿ ಕುಡಿಯೋಣ, ಕಾಫಿ ಕುಡಿದಾದ್ಮೇಲೆ ನೋಡೋಣ. ಓಜಿ ಓಮಿನಿ ಬಗ್ಗೆ ಏನು ಹೇಳೋಣ ಗೈಸ್, ಇದನ್ನ ಓಡ್ಸೋಕ್ಕೆ ತುಂಬ ಟ್ರೈನಿಂಗ್ ಬೇಕು. ತುಂಬ ಟ್ರೈನಿಂಗ್ ಅಂತೆಲ್ಲ ಏನು ಬೇಡ, ಇವ್ನ್ಯಾವನ ಸೆಡೆ ನನ್ನ ಮಗ ಅಂದರೆ ಬೇಕು ಗೈಸ್. ಒಂದು ತಕ್ಕ ಮಟ್ಟಿಗೆ ನಾನು ಡ್ರೈವಿಂಗ್ ನನಗೆ ಗೊತ್ತಿರಬೇಕು ಇದನ್ನ ಓಡ್ಸೋಕ್ಕೆ. ಓಜಿ ಗಾಡಿ ಇದು, ಓಜಿ ಗಾಡಿ. ಸೊ ಗೈಸ್, ಕಾಫಿ ಕುಡ್ದಾಯ್ತು, ಹೊರಡೋಣ. ಕಾಫಿ ಕುಡ್ದಾಯ್ತು. ಈ ಗಾಡೀಲಿ ಕೂತ್ಕೊಳ್ಳೋದೇನು ನಾವು ದಪ್ಪ ಇದೀವಲ್ಲ ಸ್ವಲ್ಪ. ಎಷ್ಟು ನಮಗೆ ಬೇಜಾರಾಗೋಯ್ತು ಅಂತಂದ್ರೆ ನಮ್ಮ ಜೀವನದಲ್ಲಿ ಅಷ್ಟು ಬೇಜಾರಾಗ್ಲಿಲ್ಲ. ಕೂತ್ಕೊಳ್ಳೋದೇ ಸ್ವಲ್ಪ ಕಷ್ಟ. ಸೆಕೆ ಗೈಸ್. ಸೊ ಗೈಸ್, ಇದರಲ್ಲಿ ಬ್ಲೂಟೂತ್ ಎಲ್ಲ ಇದೆ ನೋಡಿ. ಅವರೇ ನಮ್ಮ ಅಣ್ಣಂದು ಆಕ್ಚುಲ್ ಆಗಿದ್ದು ಕಾರು. ನಮ್ಮ ಅಣ್ಣ ಅವರೇ ಫಿಟ್ ಮಾಡಿರೋದು. ಯಾರು ಮಾಡಕ್ ಸಾಧ್ಯ ಆಗಲ್ಲ, ಅವರೇ ಫಿಟ್ ಮಾಡಿರೋದು. ಸೊ ಬನ್ನಿ, ಇವಾಗ ನನ್ನ ತಂಗಿನ ಪಿಕ್ ಮಾಡಬೇಕು. ನನ್ನ ತಂಗಿನ ಪಿಕ್ ಮಾಡ್ಕೊಳ್ಳಿ. ಸೊ ಗೈಸ್, ಇವಾಗ ನನ್ನ ತಂಗಿನ ಪಿಕ್ ಮಾಡ್ಕೊಳಕ್ಕೆ ಬಂದಿದ್ದೀನಿ. ನನ್ನ ತಂಗಿ ಇವತ್ತು ನಮ್ಮ ಆಂಟಿ ಮನೇಲಿ ಅವಳೆ. ಸ್ಕೂಲ್ ರಜಾ ಅಂದ್ಬಿಟ್ಟು ನಮ್ಮ ಆಂಟಿ ಮನೇಲಿ ಇದ್ವಿ ಇಷ್ಟು ದಿನ. ಇವತ್ತು ಅವಳನ್ನ ಕರ್ಕೊಂಡೋಗಿ ನಮ್ಮ ತಾತವ್ರ ಮನೆಗೆ ಬಿಡಬೇಕು. ಅವಳು ನಮ್ಮ ತಾತವ್ರ ಮನೇಲಿ ಇರೋದು. ನಾನು ನಮ್ಮ ತಂದೆ, ನಮ್ಮಪ್ಪ, ಅಂದರೆ ನಮ್ಮಪ್ಪ ಇಬ್ಬರೇ ನಮ್ಮ ಮನೇಲಿರೋದು. ನಮಗೆ ತಾಯಿ ಇಲ್ಲ, ಅವರು ಆ್ಯಕ್ಚುಲಾಗಿ ಕೋವಿಡಲ್ಲಿ ತಿರೋದ್ರು. ಸೊ ಅದರದ್ದೊಂದು ವಿಡಿಯೋ ಮಾಡೋಣ, ಪರ್ಟಿಕ್ಯುಲರ್ ವಿಡಿಯೋ ಮಾಡಿ ಅದ್ರ ಬಗ್ಗೆ ಹೇಳೋಣ, ಏನಾಯಿತು, ಏನು ಕತೆ, ಹೆಂಗಾಯಿತು, ಕೋವಿಡಲ್ಲಿ ಏನೇನು ಅನುಭವಿಸಿದ್ವಿ ನಾವು ಅಂತ. ಸೊ ಈಗ ಇದೆ ನಮ್ಮ ಆಂಟಿ ಮನೆ, ಇಲ್ಲಿ 3rd ಫ್ಲೋರು ಮೇಲೆ ಗೈಸ್, 3rd ಫ್ಲೋರ್ ಅವ್ರ ಮನೆ. ಸೊ ಅವಳು ಕಾಲ್ ಮಾಡೋಣ, ಕರ್ಕೊಂಡು ಹೋಗೋಣ. ಇನ್ನೂ ಅವಳಿಗೆ ಸ್ಕೂಲ್ ಫೀಸ್ ಕಟ್ಟಕ್ಕೆ ಹೋಗ್ಬೇಕು, ಸ್ಕೂಲ್ ಫೀಸ್ ಪೇ ಮಾಡೋಕ್ಕೆ ಹೋಗ್ಬೇಕು. ನೋಡೋಣ ಮುಂದೆ ಹೆಂಗಿರುತ್ತೆ ಜರ್ನಿ ಅಂತ. ನನ್ನ ತಂಗಿ, ಸ್ವಂತ ತಂಗಿ, ವೇಸ್ಟ್ ಹೇಳು. ಆಂಟಿ ಮಗಳು, ಅವಳು ಅಕ್ಕನ ಮಗಳು. ಅವಳೊಂಥರ ಸೈಕೋ ನೋಡಿ. ಸೈಕೋ ಇರ್ಬೋದು, ಅವಳು ರಿಯಲಿ ಸೈಕೋ. ಬನ್ನಿ ಎಲ್ಲ ಜ್ಯೂಸ್ ಕೂಡ. ಜೀವನ ಯಾವಾಗ್ಲಿಂದ ಏನೂ ವಿಡಿಯೋ ಮಾಡೋಕ್ಕಾಗಿಲ್ಲ. ಆಗ್ಲಿಂದ ಏನೂ ವಿಡಿಯೋ ಮಾಡೋಕ್ಕಾಗಿಲ್ಲ. ಫುಲ್ ಟ್ರಾಫಿಕ್ಕು ಮೆಸ್ಟಪ್ ಆಗೋಯ್ತು ಅಲ್ಲಿಂದೆಲ್ಲ ಬರೋಷ್ಟರಲ್ಲಿ. ಸೊ ಹೋಗಿ ಫೀಸ್ ಕಟ್ ಬಂದು ಸೊ ನಮ್ಮ ಅಜ್ಜಿ ಮನೆ ಹತ್ರ ರೀಚ್ ಆಗಿದ್ದೀನಿ. ಅದಕ್ಕೆ ಕಾನ್ಸೆಪ್ಟ್ ಚೇಂಜ್ ಮಾಡ್ತಾ ಇದ್ದೀನಿ. ನಮ್ಮ ಅಜ್ಜಿ ಮನೆ ಹೋಮ್ ಟೂರ್ ಮಾಡೋಣ. ಸೊ ಗೈಸ್ ಬನ್ನಿ. ಸೊ ಗೈಸ್, ಅದಕ್ಕೆ ನಾವು ಮುಂಚೆ ಹೋಗಿ ಚಿಕನ್ ತರಬೇಕು. ಚಿಕನ್ ಊಟ ಮಾಡಬೇಕು ಇವತ್ತು ಅಂತ ಹತ್ರ ಮಾಡಿಸ್ಕೊಂಡು. ನನಗಿದ್ರ ಒಂಥರ ಸಂತೋಷ. ನಮ್ಮ ಫ್ಲಾಟು ಗೈಸ್.
ಇದೆ ಸೆಕೆಂಡ್ ಫ್ಲೋರ್. ಗೈಸ್ ಗಾಡೀಲಿ ಹೋಗಿ ಚಿಕನ್ ತೊಗೊಂಬರೋಣ. ಚಿಕನ್ ತೊಗೊಂಬಂದು ಮತ್ತೆ ಸಿಗ್ತೀನಿ. ಚಿಕನ್ ತೊಗೊಂಬರಕ್ಕೆ ಹೋಗೋಣ ಬನ್ನಿ. ಗೈಸ್ ರೋಡೆಲ್ಲ ಅಗ್ದಾಕ್ಬಿಟ್ಟವ್ರೆ ಗೈಸ್, ಲಿಟ್ರಲಿ ಫುಲ್ ಅಗ್ದಾಕ್ಬಿಟ್ಟವ್ರೆ. ರೋಡೆಲ್ಲ ಅಗ್ದಾಕ್ಬಿಟ್ಟವ್ರೆ ನೋಡಿ, ಕಂಡೀಷನ್ ನೋಡಿ ರೋಡ್. ನಮ್ ದೇಶ ರೀ ನಾವು ಕಟ್ಟಿರೋ ದೇಶ ರೀ ಇದು. ಎಷ್ಟು ಚೆನ್ನಾಗಿತ್ತು ಗೊತ್ತಾ ಗೈಸ್, ಈ ರೋಡು ಫುಲ್ ಹಾಳು ಮಾಡಾಕ್ಬಿಟ್ಟವ್ರೆ. ಅದೇನೋ ಒಂದು ವಿಡಿಯೋ ನೋಡಿದೀನಿ ರೀಲ್ಸು, ಅದ್ರ ತಕ್ಕಂಗೆ ಆಗೈತೆ ಬೆಂಗಳೂರು. ಸೊ ಗೈಸ್ ಚಿಕನ್ ತೊಗೊಂಡ್ಬಂದ್ವಿ. ಈಗ ಲಿಫ್ಟಲ್ಲಿ ಇದ್ದೀನಿ, ಆ್ಯಕ್ಚುಲಾಗಿ ಹೋಗ್ತಾ ಇದ್ದೀನಿ ಹೊರಗಡೆ. ಸೊ ಬನ್ನಿ ಈಗ ಹೋಮ್ ಟೂರ್ ತೋರಿಸ್ತೀನಿ ಹೆಂಗಿರುತ್ತೆ ಅಂತ. ಬನ್ನಿ ಗೈಸ್ ಹೋಗೋಣ. ಫಸ್ಟ್ ಫ್ಲೋರ್ ಬಂದಿದೆ, ಕತ್ಲು ಗೈಸ್. ಇದೇ ನಮ್ಮ ಅಜ್ಜಿ ಮನೆ ಫ್ಲ್ಯಾಟು. ಸೊ ಬನ್ನಿ ಕಾಲಿಂಗ್ ಬಿಲ್ ಹೊಡೆದೆ ಹೋಗೋಣ. ಸೊ ಗೈಸ್ ಈಗ ಹೋಮ್ ಟೂರ್ ಮಾಡೋಣ. ಹೋಮ್ ಟೂರಲ್ಲಿ ನಿಮಗೆ ನಮ್ಮ ಅಜ್ಜಿ ಮನೆಯಲ್ಲಿ, ಅಂದರೆ ನಮ್ಮ ಅಜ್ಜಿಗಿಲ್ಲ ನಮ್ಮ ತಾತವ್ರ ಮನೆಯಲ್ಲಿ ಏನೇನಿದೆ ಅಂತ ತೋರಿಸ್ತೀನಿ. ಒಂದೊಂದಾಗೆ ಪರ್ಟಿಕ್ಯುಲರ್ ಆಗಿ ತೋರಿಸ್ತೀನಿ ನಿಮ್ಗೆ ಏನೇನಿದೆ ಅಂತ. ಸೊ ಗೈಸ್ ಬನ್ನಿ ಹೋಗೋಣ. ನಮ್ಮ ಲೈಫಲ್ಲಿ ಏನನ್ನ ಅದನ್ನು ತೋರಿಸೋದು. ಹಾಂ ಮಾತಾಡ್ತದ ಏನನ್ನ ಯೂಟ್ಯೂಬಲ್ಲಿ ಬರ್ತೀಯ ನೀವು? ಯಾವ ಯೂಟ್ಯೂಬ್ ಬೇಡ, ಮಾಡಿದ್ರೆ ಸಾಗಲ್ಲ. ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ ಮಕ್ಕಳನ್ನ. ಗೈಸ್ ಇವತ್ತು ನಮ್ಮ ಅಜ್ಜಿ ಮನೆ ಹೋಮ್ ಟೂರ್ ಮಾಡ್ತಾ ಇದೀವಿ. ಇವಾಗ ನೋಡಿ ನನ್ನ ತಂಗಿ ಅವಳ ಜೊತೆ ಮನೆ ಗೈಸ್ ಹೋಮ್ ಟೂರ್ ಮಾಡೋಣ. ಇದೆ ಎಂಟ್ರೆನ್ಸು. ಇಲ್ಲಿ ಒಂದು ಏನಿದೆ ಊಟ. ಇದು ನಮ್ಮ 4ನೇ ಮಗ, ನಮ್ಮ ಮನೆ 4ನೇ ಮಗ. ನೋಡಿ ಫಸ್ಟ್ ನಾನು, ಸೆಕೆಂಡ್ ಇವಳು, ಥರ್ಡ್ ಅವ್ನ ಫೋಟೋ ಇಲ್ಲ. ಇವ್ನು 4ನೇ ಅವನು. ನೋಡಿ ಇದು ನಮ್ಮ ಡೈನಿಂಗ್ ಹಾಲು. ಇಲ್ಲಿ ಬಂದರೆ ಅಮ್ಮನ ಫೋಟೋ, ಇವ್ರು ನಮ್ಮ ಅಜ್ಜಿ. ಹಿಂಗೆ ಬಂದರೆ ಟಿ ವಿ ಫುಲ್ಲು ಹಾಲಿದು. ಹಾಲು ಇಲ್ಲಿಂದ ಹಿಂಗೆ ಕಾಣಿಸುತ್ತೆ ಹಾಲು. ಇದು ನಮ್ಮ ಟಿ ವಿ ನೋಡಿ, ಎಲ್ಲ ನೋಡಿ. ಇವನೇ ನಮ್ಮ ಫೋಕಸ್ ಆಯ್ತಿಲ್ಲ. ಇವನೇ ನಮ್ಮ ಮಾಮನ ಮಗ. ಹಂಗೆ ಹಿಂಗೆ ಬಂದರೆ ಬಾಲ್ಕನಿ ಬಾಲ್ಕನಿಲಿ ಈ ಥರ ಪಕ್ಕದಲ್ಲಿ ಯಾವುದೋ ಒಂದು ಡೋಬಿ ಘಾಟ್ ಇದೆ ಗೈಸ್. ಇದು ಇನ್ನೊಂದು ರೂಮು. ಫಸ್ಟ್ ಒಂದು ನಮ್ಮ ಅಜ್ಜಿ ಹತ್ರ ಯೂಸ್ ಮಾಡ್ತಾ ಇದ್ರು ರೂಮ್ ಇದು. ಎಷ್ಟು ದೊಡ್ಡ ಹಾಕಲ್ಲ. ಸೊ ನಮ್ಮ ಅಜ್ಜಿ ಹತ್ರ ಯೂಸ್ ಮಾಡ್ತಾ ಇದ್ರು ರೂಮು ಮುಂಚೆ. ಸೊ ಒಂದು ಬೆಡ್ ಇದೆ, ಒಂದು ಕಬೋರ್ಡ್ ಸಮಥಿಂಗ್. ಇದೊಂದು ಕಬೋರ್ಡು, ಸ್ಟೋರೇಜ್ ಮೇಲ್ಗಡೆ ಇಲ್ಲ. ಮತ್ತು ನಮ್ಮ ಅಮ್ಮ ಫೋಟೋ ಫ್ರೇಮ್ ಇದೆ. ಅದು ಬಿಟ್ಟರೆ ನಮ್ಮಲ್ಲಿದೆ ಗೈಸ್ ಪೀಸ್. ಸೊ ಹಂಗೆ ಬಂದರೆ ಇಲ್ಲೊಂದು ವಿಂಡೋ, ಸೇಮ್ ಬಾಲ್ಕನಿಯಲ್ಲಿ ತೋರಿಸಿದ ವ್ಯೂ ವಿಂಡೋ. ಅದು ಬಿಟ್ಟರೆ ಇಲ್ಲೇನು ಸಮಥಿಂಗ್ ಸ್ಪೆಷಲ್ ಅನ್ನೋದೇನೂ ಇಲ್ಲ ಗೈಸ್. ಸಮಥಿಂಗ್ ಸ್ಪೆಷಲ್ ಅಂತ ಇನ್ನೊಂದು ತೋರಿಸ್ತೀನಿ, ಅದು ಸ್ವಲ್ಪ ಯೂನಿಕ್ ಆಗಿದೆ. ಬನ್ನಿ ಈಗ ನೆಕ್ಸ್ಟ್ ಬಾಲ್ಕನಿ ತೋರಿಸ್ತೀನಿ ನಾನು. ಇದು ಇನ್ನೊಂದು ಬಾಲ್ಕನಿ. ವಾಷಿಂಗ್ ಮಿಷಿನ್ ಇದೆ, AC ಔಟ್ಲೆಟ್ ಇದೆ, ಸಿಂಕ್ ಇದೆ. ಇದಾಗಲೇ ನಾನು ನಿಮಗೆ ಮೇಲಿಂದ ಕೆಳಗಡೆ ನಿಂತ್ಕೊಂಡು ತೋರಿಸ್ತೆ ಗೊತ್ತಾ, ಇಲ್ಲ ನನ್ನ ಫ್ಲ್ಯಾಟು ಅಂತ. ಅದು ಇದೆ ಈ ಥರ ಫ್ಲ್ಯಾಟ್ಸ್ ಎಲ್ಲರಿಗೂ. ಸೊ ಒಂದು ಫ್ಲೋರ್ಗೆ 4 ಮನೆ ಇರುತ್ತೆ. 4 ಮನೆ ಇರುತ್ತೆ ಒಂದು ಫ್ಲೋರ್ಗೆ. ಸೊ ಒಂದು ಫ್ಲೋರ್ 4 ಮನೆ. ಬನ್ನಿ ಈಗ ನೆಕ್ಸ್ಟ್ ಇನ್ನೊಂದು ರೂಮ್ ತೋರಿಸ್ತೀವಿ. ಇದು ಇನ್ನೊಂದು ರೂಮ್ಗೆ ಸ್ವಾಗತ. ಇದು ನೋಡಿ, ಇಲ್ಲಿ ಒಂದು ಬೆಡ್ ಇದೆ. ಸೊ ಒಂದು ಬೆಡ್ಡು, ಇಲ್ಲಿ ನನ್ನ ಫೇವ್ರೇಟ್ ಕೃಷ್ಣ, ಬುದ್ಧ ಮತ್ತು ಅಲ್ಲಿ ಒಂದೊಂದು ಫ್ರೇಮ್ ಇದೆ. ಅದು ಬಿಟ್ಟರೆ
ಇಲ್ಲೊಂದು ಎ ಸಿ ಇದೆ, ಮತ್ತು ಇಲ್ಲೊಂದು ವೈಟ್ ಕಲರ್ ಕಂಪ್ಲೀಟ್ ವೈಟಲ್ಲಿ ಒಂದು ಕಬೋರ್ಡ್ ಇದೆ, ಅಲ್ಲೊಂದು ಕಬೋರ್ಡ್ ಇದೆ, ಮತ್ತು ಇಲ್ಲೊಂದು ಟಿ ವಿ ಇದೆ ಗೈಸ್. ಇದನ್ನು ನೋಡೋದೇ ಇಲ್ಲ ನಾವು. ಮತ್ತು ಸೇಮ್ ಅಲ್ಲಿ ಮತ್ತೆ ವಿಂಡೋ ಸೇಮ್ ಅದೇ ರೂಮಲ್ಲಿ ತೋರಿಸಿದ್ದು ಸೇಮ್ ವ್ಯೂ. ಮತ್ತು ಅಲ್ಲೊಂದು ಮಿರರ್ ಇದೆ. ಅಲ್ಲಿ ಸ್ಪೆಷಲ್ ಏನಂದರೆ ಅಟ್ಯಾಚ್ಡ್ ವಾಶ್ರೂಮ್ ಗೈಸ್, ಅದೇ ಸ್ಪೆಷಲ್ ಇರೋ ಅಷ್ಟೇ, ಇನ್ನೇನು ಇಲ್ಲ. ಇದು ಆಟೋಮ್ಯಾಟಿಕ್ ಡೋರ್ ಓಪನ್ ಆಗಿದ ತಕ್ಷಣ ಲೈಟ್ ಆನ್ ಆಗುತ್ತೆ. ಮತ್ತು ಇಲ್ಲೊಂದು ಮಿರರ್, ಮತ್ತು ಮಿರರ್ ನಾನು ಪೀಸ್. ಮತ್ತು ನೋಡಿ ಇದು ಸ್ವಿಚ್ ಬೋರ್ಡು. ಇದು ಹೆಂಗಾದ್ರೆ ನಾವು ಬಂದ ತಕ್ಷಣ ಲೈಟ್ ಆಟೋಮೆಟಿಕ್ಕಾಗಿ ಆಫ್ ಆಗುತ್ತೆ, ಆನ್ ಆಗುತ್ತೆ. ಒಂದು ಸ್ವಲ್ಪ ಹೊತ್ತು ಇದರಲ್ಲಿ ಸೆಟ್ ಮಾಡಬೇಕು ನಾವು. ನೋಡಿ ಇಲ್ಲಿ ಇದು ಸೆಟ್ ಮಾಡಿದ್ರೆ ನೋಡಿ ಇದು ಅಂದರೆ ಸ್ವಲ್ಪ ಜಲ್ದಿ ಆಫ್ ಆಗುತ್ತೆ. ನೋಡಿ ಜಲ್ದಿ ಆಫ್ ಆಗುತ್ತೆ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಇದು ಬಟನ್ ಇರುತ್ತೆ, ಇದು ಎನಿ ಟೈಮ್ ಆನಲ್ಲೇ ಇರುತ್ತೆ. ಆವಾಗ ನಾವು ಆಫ್ ಮಾಡಿದವರು ಆನಲ್ಲೇ ಇರುತ್ತೆ. ಇದು ಸ್ನಾನ ಮಾಡೋಕ್ಕೆ ಸಪ್ರೇಟಾಗಿ ಇಲ್ಲೊಂದು ಗ್ಲಾಸ್ ಥರ ಹಾಕ್ಸಿದ್ದಾರೆ ಅಷ್ಟೇ. ಇನ್ನೇನು ಸ್ಪೆಷಲ್ ಎಲ್ಲರ ಮನೆ ಥರ ನಾರ್ಮಲ್ ನಮ್ಮ ಮನೇನು ಇದು. ಮತ್ತು ಹಿಂಗೆ ಆಫ್ ಮಾಡೋ ಸೆಂಟ್ರಿಗಿದ್ರೆ ನಾವು ಹೋಗಿದ ತಕ್ಷಣ ಆಫ್ ಆಗುತ್ತೆ. ಫುಲ್ ತಣ್ಣಗಿದೆ ಗೈಸ್ ಈ ರೂಮು. ಎ ಸಿ ಆನ್ ಮಾಡಿ, ನನ್ನ ತಂಗಿ ಎ ಸಿ ಆನ್ ಮಾಡಿಬಿಟ್ಟು ಹೋಗಿದ್ದಾಳೆ. ಸೊ ತಣ್ಣಗಿದೆ ರೂಮು. ನೆಕ್ಸ್ಟ್ ಇನ್ನೇನು ತೋರಿಸೋದು, ಇನ್ನೇನು ಇಲ್ಲ ಗೈಸ್, ಅಷ್ಟೇ. ಒಂದು ನಾರ್ಮಲ್ ಮನೆ ಅಂದಮೇಲೆ ಇನ್ನೆಷ್ಟು ಇರಬೇಕೋ ಅಷ್ಟು ತೋರಿಸ್ಬೋದು. ಅದು ಬಿಟ್ಟು ಬೇರೆ ಏನು ತೋರಿಸೋಣ ಗೈಸ್, ನೀವು ಹೇಳಿ. ಅಷ್ಟೇ ಗೈಸ್, ಈ ರೂಮು ಅಷ್ಟೇ. ಸೊ ಮತ್ತು ಸ್ವಲ್ಪ ಸುಸ್ತಾಗ್ಬಿಟ್ಟಿದೆ, ರೆಸ್ಟ್ ಮಾಡಿ ಅಲ್ಲಿಂದ ಗಾಡಿ ಓಡಿಸ್ಕೊಂಡು ಬಂದಿರೋದು. ಯಾಕಂದರೆ ಹೈವೇಲಿ ಓಡಿಸ್ಬಿಡ್ಬೋದು ಗೈಸ್, ಸಿಟಿಲಿ ಓಡ್ಸೋಕ್ಕಾಗಲ್ಲ ಗಾಡಿನ. ಈ ಸಿಟಿಲಿ ಬರೋಷ್ಟೇ ಸಾಕಾಗ್ಬಿಡುತ್ತೆ. ಇನ್ನು ನಮ್ಮ ಕ್ಯಾಬ್ ಡ್ರೈವರ್ಸು, ಆಟೋ ಡ್ರೈವರ್ಸ್ ಅದೇನು ಕತೆನೋ ಪಾಪ. ಹ್ಯಾಟ್ಸ್ ಆಫ್ ಗೈಸ್ ಅವ್ರಿಗೆಲ್ಲ. ನಿಜವಾಗ್ಲೂ ಈ ಟ್ರಾಫಿಕಲ್ಲಿ ಓಡಿಸೋಷ್ಟರಲ್ಲಿ ಸುಸ್ತಾಗ್ಬಿಡುತ್ತೆ. ಅದಕ್ಕೆ ಸ್ವಲ್ಪ ರೆಸ್ಟ್ ಮಾಡಿ ಊಟ ಮಾಡ್ಬೇಕಾದ್ರೆ ಸಿಗ್ತೀನಿ ಗೈಸ್. ಸೊ ಗೈಸ್ ಹಸ್ವಾಗ್ತಿದೆ ಗೈಸ್. ಆಲ್ರೆಡಿ 4 ಆಯಿತು ಅನ್ಕೋತೀನಿ, 4 ಆಯಿತು. ಇನ್ನೇನು ತಿಂದಿಲ್ಲ. ಬೆಳಗ್ಗೆ ತಿಂದಿರೋದು, ಬೆಳಗ್ಗೆ ತಿಂಡಿ ಮಾಡಿ ಮಲಗಿದ್ದೆ. ಮತ್ತೆ 12 ಗಂಟೆಗೆ ಎದ್ದು ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಮತ್ತೆ ಹೊರಟು ಬಂದಿದ್ದೆ, ಏನೂ ತಿಂದಿರಲಿಲ್ಲ. ಸೊ 4 o'clock ಆಯಿತು. ಬನ್ನಿ ನಮ್ಮ ತಾತ ಹತ್ರ ಕೇಳೋಣ ಅಡುಗೆ ಆಯ್ತಾ ಇಲ್ವಾ ಅಂತ. ಸೊ ಗೈಸ್ ನಂಗೊಂದು ಸ್ಟಿಚ್ ಇನ್ನೊಂದು ಮಾರ್ಕ್ ಥರ ನೋಡ್ತಿರ್ಬೋದು, ಅದನ್ನೆಲ್ಲ ನಾನು ತೆಗ್ಸಿಲ್ಲ. ನೀವು ಅನ್ಕೊಬೋದು ನಾನು ಇಲ್ಲಿ ಲೈವ್ರಾಗಿ ಲೈನ್ ನೋಡ್ಸಿದ್ದೀನಿ ಅಂತ ಅಂದ್ಬಿಟ್ಟಿದ್ರೆ ನಾನೇ ತೆಗ್ಸಿದ್ದೀನಿ ಅಂತ. ಎಲ್ಲ ಗೈಸ್ ಅದು ಆ್ಯಕ್ಚುಲಾಗಿ ಸ್ಟಿಚ್ ಮಾಡ್ಕೊಂಡಂಗೆ ನಂಗೊಂದು ಆಕ್ಸಿಡೆಂಟ್ ಆಗಿತ್ತು, ನನಗೆ ಸ್ಟಿಚ್ ಹಾಕಿರೋದು. ಸೊ ನೀವು ನಾನು ಆ ಥರ ಎಲ್ಲ ಅನ್ಕೊಂಬಿಡಿ, ನಾನು ಆ ಥರ ಎಲ್ಲ ಲೈನೆಲ್ಲ ಓಡಿಸೋಣ ಮೀಸೆಗೆ. ಸೊ ಗೈಸ್ ನಮ್ಮ ಲೈಫಲ್ಲಿ ನಡಿಬಾರ್ದೆಲ್ಲ ನಡೆದ್ಬಿಟ್ಟಿದೆ. ಹೆಂಗೆ ಅಂದರೆ, ಯಾರನ್ನೋ ಒಬ್ಬರನ್ನ ಇಷ್ಟಪಟ್ಟು ಅವ್ರು ನಮ್ಮನ್ನು ಬಿಟ್ಟು ಹೋಗಿ, ನಾವು ಅವ್ರಿಗೆ ಕಿತ್ತೋಗಿ, ಅವ್ರು ಇವಾಗ ಚೆನ್ನಾಗಿ ಮದುವೆ ಆಗವ್ರೆ. ನಾವು ಅವ್ರ ಹೆಸ್ರಲ್ಲಿ 6 ತಿಂಗಳು ವೇಸ್ಟ್ ಮಾಡಿ ಎಲ್ಲ ಮಾಡಿ ಇವತ್ತು ಸ್ವಲ್ಪ ಕೆಲಸ ಅಂತೆಲ್ಲ ಮಾಡ್ಕೊಂಡು ಕರೆಕ್ಟಾಗಿದ್ದೀವಿ. ಇವಾಗಿನ ಬಗ್ಗೆ ಮಾತಾಡ್ತಿಲ್ಲ ಗೈಸ್. ಇದೇ ಒಂದು 6 ತಿಂಗಳು ಮುಂಚೆ ಅವ್ರಿಗೋಸ್ಕರ ಎಲ್ಲ ವೇಸ್ಟ್ ಮಾಡಿ, ಲೈಫ್ನ ವೇಸ್ಟ್ ಮಾಡಿ ಗೈಸ್. ಲವ್ ಒಂದು ಮಾಡಬೇಡಿ ಅಷ್ಟೇ, ಇನ್ನೇನ ಮಾಡಿ ನಡೆಯುತ್ತೆ. ಸೊ ಗೈಸ್ ಊಟ ಎಲ್ಲ ಆಯಿತು, ಊಟ ತುಂಬ ಊಟ ಆಯಿತು. ಸೊ ಬೆಳಗ್ಗೆ ಫುಲ್ ಟಯರ್ಡ್ ಫೀಲ್ ಆಗ್ತಿತ್ತು. ಬನ್ನಿ ಆಚೆ ಒಂದು ರೌಂಡ್ ವಾಕಿಂಗ್ ಹೋಗಿ ಬರೋಣ. ಸೊ ಗೈಸ್ ಹೊಟ್ಟಿದ್ದೀವಿ ಇಲ್ಲಿಂದ, ಮನೆ ಹತ್ರ ಹೋಗ್ತಾ ಸಿಗ್ತೀನಿ. ಗೈಸ್ ಫೈನಲಿ ರೀಚ್ ಆದ್ವಿ. ಫೈನಲಿ ಗೈಸ್ ಮನೆ ಹತ್ರ ಬಂದಿದ್ದೀವಿ. ಆಯ್ತಿಲ್ಲ ಗೈಸ್, ಸಿಕ್ಕಾಪಟ್ಟೆ ಸುಸ್ತಾಗ್ತೀವಿ. ಟ್ರಾಫಿಕ್ಕು ಏನು ರೆಕಾರ್ಡ್ ಮಾಡೋಂಗಿಲ್ಲ, ಏನು ವಿಡಿಯೋ ಮಾಡೋಕ್ಕಾಗಿಲ್ಲ. ಯಾವಾಗ ಬಂದು ಮನೆಗೆ ಬಂದ್ಬಿಡ್ತೀನಿ ಅಂತ ಅನ್ಸ್ಬಿಟ್ಟಿದ್ದು. ಹೆವಿ ಟ್ರಾಫಿಕ್ ಗೈಸ್. ಒಂದು ಕಾಫಿ ಕುಡಿಯೋಣ ಅಂತ ಬಂದಿದ್ದೀನಿ. ಒಂದು ಕಾಫಿ ಕುಡಿಯೋದು ಸಿಗ್ತೀನಿ ಗೈಸ್. ಕಾಫಿ ಕುಡಿಯೋಣ. ಸೊ ಗೈಸ್ ಇದಾಗಿತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ವಿಡಿಯೋನ ಎಂಡ್ ಮಾಡೋಣ. ಇವಾಗ ತಾನೇ ಮನೆಗೆ ರೀಚ್ ಆದೆ. ತುಂಬ ಸ್ಟ್ರೆಸ್ ಆಗಿಬಿಟ್ಟಿದ್ದೀನಿ. ಸ್ಟ್ರೆಸ್ಡ್ ಅಪ್, ಏನೂ ಮಾತಾಡೋಕ್ಕಾಗಿಲ್ಲ. ಫುಲ್ ಸ್ಟ್ರೆಸ್ಸು, ಬಾಡಿ ರೆಸ್ಟ್ ಕೇಳ್ತಿದೆ. ಸೊ ಆ ಕಡೆ ಯಾವುದು ಕಾರಲ್ಲೆಲ್ಲ ಓಡಾಡಿಲ್ಲ, ಹಾಗಾಗಿ ಫುಲ್ ಸುಸ್ತಾಗ್ಬಿಟ್ಟಿದ್ದೀನಿ. ಜಾಸ್ತಿ ಏನೂ ರೆಕಾರ್ಡ್ ಮಾಡೋಕ್ಕಾಗಿಲ್ಲ. ಅದಕ್ಕೆ ಸ್ವಲ್ಪ ಹೋಮ್ ಟೂರ್ ಅಂದ್ಬಿಟ್ಟು ಸ್ವಲ್ಪ ವಿಡಿಯೋ ಮಾಡಿ ಈ ಬ್ಲಾಗಲ್ಲಿ ಹಾಕಿದ್ದೀನಿ.
ಐ ಹೋಪ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರಿದೇ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಥ್ಯಾಂಕ್ ಯು, ಕೀಪ್ ಸಪೋರ್ಟಿಂಗ್.